ವೇಸ್ಟ್ಗೆ ವೇಸ್ಟ್. ಇವ್ರು ನೋವಾಗ ನಾನು ವಿಡಿಯೋದಲ್ಲಿ ಹಾಕಿದ್ರೆ ಅವಮಾನ. ಈ ಡೌಗಳಿಗೆ ಕಮ್ಮಿ ಇಲ್ಲ. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತೇವೆ. ತುಂಬ ಜೋಶಲ್ಲಿ ಓಡೆಲ್ಲ ಹೋಗ್ತಿದ್ದಾರೆ. ಅದ್ಭುತ ತೋರಿಸ್ತೀವಿ. ಮೊದಲನೇ ಬಂಡೆ ಕಂಪ್ಲೀಟ್ ಮಾಡಿದ ಸೋನು ಅವರು. ಬನ್ನಿ ಬನ್ನಿ ಜನರೇ, ಕ್ರಾಂತಿ ಬಂತು, ರಥ ರಥೋ ಬಿತ್ತು ಬಿತ್ತು. ಆಕ್ಚುಲಿ ಇಲ್ಲಿ ಬರಕ್ ರೀಸನ್ನು ಈ ಪ್ರಜೆ ORS ವಾಟರ್ ಅಲ್ಲಿ ಕೈ ತೊಳಿತಾ ಇರೋ ಏಕೈಕ ವ್ಯಕ್ತಿ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂತಂದರೆ ಕುಮಾರ ಪರ್ವತ ಟ್ರೆಕ್ಕಿಂಗೋಸ್ಕರ ಬಂದಿದ್ದೀವಿ. ನಾನು ಮತ್ತು ನನ್ನ ಇಬ್ಬರು ಕಸಿನ್ಸ್, ಲೈಕ್ ನಮ್ಮ ಬಾವ ಆ್ಯಂಡ್ ಇನ್ನೊಬ್ಬರು ಕಸಿನು. ಈ ಸಲ ನನ್ನ ಕಸಿನ್ಸ್ ಬೇರೆಯವರೆಲ್ಲ ಮಿಸ್ ಆಗಿರೋದ್ರಿಂದ ನಾವು 3 ಜನ ಟ್ರಾವೆಲ್ ಏಜೆನ್ಸಿಯಲ್ಲಿ ಬುಕ್ ಮಾಡಿಕೊಂಡು ಬಂದಿದ್ದೀವಿ. ಇಟ್ಸ್ ಅಬೌಟ್ 20 ಪೀಪಲ್ ಇದ್ದಾರೆ. ಈಗ ಹೋಮ್ ಸ್ಟೇ ಆಗಿ ರೆಡಿಯಾಗಿ ಇವಾಗ ಇನ್ನೇನು ಟಿಫನ್ ಎಲ್ಲ ಮಾಡ್ಕೊಂಡು ಹೊರಡ್ತೀವಿ. ಸೊ ನೋಡಿ ಏನೇನಾಗುತ್ತೆ ಅಂತ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಹೋಮ್ ಸ್ಟೇಯಿಂದ. ಸೊ ಇನ್ನೇನು ಟಿಫನ್ ಮಾಡಿದ ತಕ್ಷಣ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ತಾ ಹೋಗ್ತಾ ಏನೆಲ್ಲ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಸ್ಟೇಯಿಂದ ಟ್ರೆಕ್ಕಿಂಗ್ ಪಾಯಿಂಟಿಗೆ ಒಂದು 20 ಮಿನಿಟ್ಸ್ ಟ್ರಾವೆಲ್ ಇತ್ತು. ಅಲ್ಲಿಂದ ಮತ್ತೆ ನಾವು ಚೆಕ್ ಪೋಸ್ಟಿಗೆ ನಡ್ಕೊಂಡು ಹೋಗೋದಕ್ಕೆ 1 ಕಿಲೋಮೀಟರು. ಅಲ್ಲಾದಮೇಲೆ ಚೆಕ್ಕಿಂಗ್ ಎಲ್ಲ ನಾವು ಬುಕ್ ಮಾಡಿರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಟ್ ತೊಗೊಂಡಿರೋದೆಲ್ಲ ಚೆಕ್ ಮಾಡ್ತಾರೆ. ಸೊ ಅದೆಲ್ಲ ಮುಗಿದ್ಮೇಲೆ ನಾಟ್ ಇವನ್ ಎ ಸಿಂಗಲ್ ಪ್ಲಾಸ್ಟಿಕ್ ಅವ್ರು ಅಲೋ ಮಾಡಲ್ಲ. ನಿಮ್ಮ ಹತ್ರ ಒಂದು ಟಿಶ್ಯೂ ಪೇಪರ್ ಇದ್ದರೂ ಸಹ ಅದನ್ನು ಅಲ್ಲೇ ಬಿಸಾಕ್ತಾರೆ. ಆ್ಯಂಡ್ ಪ್ಲಾಸ್ಟಿಕ್ ಬಾಟಲ್ಸ್ ಆಗಿರ್ಬೋದು ಯಾವುದೂ ಅಲೋ ಮಾಡಲ್ಲ. ಸೊ ನಮಗೆ ಫಸ್ಟೇ ಇನ್ಫಾರ್ಮ್ ಮಾಡಿದರು ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಮಾಡಲ್ಲ, ಬರೀ ಸ್ಟೀಲ್ ಬಾಟಲ್ಸ್ ಮಾತ್ರ ಅಲೋ ಮಾಡೋದು ಅಂತ. ಸೊ ನಾವು ಎಲ್ಲರೂ ಸ್ಟೀಲ್ ಬಾಟಲೇ ತೊಗೊಂಡೋಗಿದ್ವಿ. ಬದನೆಕಾಯಿ ಬೇಗ ಬರ್ಬೇಕು ವಯಸ್ಸು ಕಟ್ಟೆ. ಇವ್ರನ್ನಂತೂ ವೇಸ್ಟ್ಗೆ ವೇಸ್ಟ್. ಇವ್ರು ನೋವಾಗ ನಾನು ವಿಡಿಯೋದಲ್ಲಿ ಹಾಕಿದ್ರೆ ಅವಮಾನ. ನಿಮ್ಗೇನು ಹೇಳ್ತದು? ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣ ಓಡ್ ಬಂದ್ಬಿಡಿ. ಏನು 1 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದು ಇವಾಗ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ. 1 ಕಿಲೋಮೀಟ್ರಿಗೆ ಈ ಗತಿ ಆಗೋರೆ ಏನೇ ನೋಡ್ಬೇಕಿನ್ನು. ನಮ್ಮ ಬಾವ ಸದ್ಯಕ್ಕೆ ನಮಗಿಂತ ಮುಂದೆ ಇದ್ದಾರೆ. ಈ ಡೌಗಳಿಗೆ ಕಮ್ಮಿ ಇಲ್ಲ. ಸೊ ಈಗ ಚೆಕ್ ಪೋಸ್ಟ್ ಹತ್ರ ಬಂದಿದ್ದೀವಿ. ವಿಡಿಯೋನೇ ಮಾಡ್ಕೊತಾ ಇದ್ದೀನಿ ನಾನು. ಸೊ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಟ್ರೆಕ್ಕಿಂಗ್ನ. ಎಸ್, ಪುಷ್ಪಗಿರಿ ಸ್ಟಾರ್ಟ್. ಏನ ಏನು ನಿಮ್ಗೇನಕ್ಕೆ? ಸೊ ಇದು ಟೋಟಲ್ ಇರೋದು 7 ಕಿಲೋಮೀಟರ್ಸು. ಸದ್ಯಕ್ಕೆ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಇನ್ನು 6 ಕಿಲೋಮೀಟರ್. ಹಾಂ, ಇದು ಯಾವುದದು? ಹೋದೆ ವಾಪಸ್. ಹಾಂ, ಹಂಗೆ ಕನ್ಸಿಡರ್ ಮಾಡ್ರೆ ಮತ್ತೆ 8 ಕಿಲೋಮೀಟರ್ ಆಗಲ್ಲ ಬಾ. ಬೇಸ್ಕ ಎಲ್ಲರೂ ಒಳ್ಳೆ ಟ್ರ್ಯಾಕಲ್ಲಿದ್ದಾರೆ. ಸೊ ನೋಡಬೇಕು ಇನ್ನು 6 ಕಿಲೋಮೀಟರು ಹೆಂಗೆ ಹೋಗ್ತೀವಿ ಏನು ಅನ್ನೋದೆಲ್ಲ. ತುಂಬ ಜೋಶಲ್ಲಿ ಓಡೆಲ್ಲ ಹೋಗ್ತಿದ್ದಾರೆ. ನಾವು ಸ್ಲೋ ಆ್ಯಂಡ್ ಸ್ಟಡಿಯಾಗಿ
ಹೋಗ್ತಿದ್ದೀವಿ. ಇದು ಒಂದು ಚಿಕ್ಕ ಇವಾಗ ಒಂದು ಅದ್ಭುತ ತೋರಿಸ್ತೀವಿ. ಸೀಸನ್ ಇಲ್ಲದೆ ಇರೋ ಕಾರಣ ನೀರು ಕಮ್ಮಿ ಆಗಿದೆ. ಫಾಲ್ಸ್ ಅಲ್ಲಿ ಒಂದು ಚೂರು ನೀರು ಕಮ್ಮಿ ಆಗಿದೆ ಅಷ್ಟೇ, ಚೂರೇ ಚೂರು. ಇಲ್ಲಿ ಹೊಳೆ ಇಲ್ಲ, ಜಾಗ ಬಿಡ್ರಿ, ಹರಿಯ ತೋರಿಸಿ. ಇದೆಲ್ಲ ತುಂಬಿಕೊಂಡು ಇದೆಲ್ಲ ಹರಿತಾ ಇರುತ್ತಲ್ಲ. ಸ್ಟಾರ್ಟಿಂಗ್ 5 kilometers more. ಗಾಯ್ಸ್ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಒಂದು ಅರ್ಧ ಗಂಟೆ ಆಯ್ತು. ಏನೋ ಹೇಳ್ತಾ ಇದೆ ಇರಿ, ಹಾಲ್ ಮಾಡಿ ಇರಿ ಒಂದು ನಿಮಿಷ. ಹಾ, ಹುಷಾರು ಹುಷಾರು. ಹಾ ತಗೊಳ್ಳಿ, ಏನೋ ಹೇಳ್ತಿದ್ರಲ್ಲ ಹೇಳಿ. ಈಗಿಲ್ಲ, ನಾನು ಹೇಳ್ದೆ ಗೋಲ್ಡನ್ ವಾಟ್ಸ್ ಒಂದ್ಸಲ ಅಷ್ಟೇ ಬರುತ್ತೆ. ಡವ್ಗಳು ಒಂದು ನಮ್ಮ ಟೀಮಲ್ಲಿ ಅಲ್ಟಿಮೇಟ್ ಡವ್ ಮಾಸ್ಟ್ರು ಅಂದರೆ ಒಬ್ಬೊಬ್ರನ್ನ ತೋರಿಸ್ತೀನಿ ನೋಡಿ, ಇವರೇ. ಹಾಂ, ಓ ಒಂದು ಸಣ್ಣ ಫಾಲ್ಸ್ ಸಿಕ್ಕಿದೆ ಇವಾಗ. ಓ ಆರ್ ಎಸ್ ನೀರು ಬೇಡಪ್ಪ ನನಗೆ ಈಗ. ಪ್ಯೂರ್ ಇಲ್ಲೇ ಬರ್ರಿ, ಇಲ್ಲೇ ಕುಡೀರಿ. ಚೆನ್ನಾಗಿಲ್ಲ ಅಂತೀರಲ್ಲ. ಅನ್ಕೊಂಡಷ್ಟು ಈಸಿ ಇಲ್ಲ ಗೈಸ್. ಬಾ ದೇವ್ರೆ. ನಾನ್ ದಿಲೀಪನ್ ಕರ್ಕೊಂಡ್ ಬರ್ತಾ ಇರೋದು. ನಾವ್ ಅನ್ಕೊಂಡಷ್ಟೇನಿಲ್ಲ ಅಲ್ಲ. ಕಿಲೋಮೀಟರ್ಸ್ ಹಾಕ್ಬಿಡ್ಬೇಕಿದ್ದೆ. ವ್ಯೂ ಪಾಯಿಂಟ್ ಏನ್ ಕಾಣ. ಮೊದಲನೇ ಗಂಟೆ ಬಂದಿದ್ದೀವಿ. ಮತ್ತೆ ಹೆಂಗೆ ಎತ್ಕೊಂಡೋಗಿ ಮೊದಲನೇ ಬಂಡೆ ಕಂಪ್ಲೀಟ್ ಮಾಡಿದ ಸೋನು ಅವರು. ಇನ್ನ ಕಂಪ್ಲೀಟ್ ಆಗಿಲ್ಲ. ಹತ್ರಿ ಕೊಡ್ರಿ, ಕೊಡ್ತಾನೆ ಇಲ್ಲ. ಅವಾಗ ನಾನು ಕೇಳ್ತಾ ಇದ್ದಿದ್ದೆ. ಯಾರು ಫೋನ್ ಮಾಡ್ತಾ ಇದಾರೆ ನನಗೆ. ಫಸ್ಟ್ ಬಂಡೆ ಹತ್ಕೊಂಡು ಬಂದ್ಮೇಲೆ ಇದು ನಾವು ನೋಡ್ತಿರೋ ವ್ಯೂ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡೋಕೆ ತುಂಬ ಚೆನ್ನಾಗಿದೆ. 16 ರೊಂಡ್ಲು ಹಂಗೆ ಬಂದು ಈ ಕಡೆಯಿಂದ ಕೇರ್ಫುಲ್ಲಾಗಿ ಹತ್ಬೇಕು. ಇದಕ್ಕೆ ಲಾಯಕ್ ಮೊಬೈಲ್ ಹತ್ತಿದ ತಕ್ಷಣ ಪೋಸ್ ಕೊಟ್ಕೊಂಡು. ಇವಾಗ ಸೆಕೆಂಡ್ ಬೆಟ್ಟಕ್ಕೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ. ಇವಾಗ ನಾವು 2ನೇ ಬೆಟ್ಟದಲ್ಲಿ ಹತ್ತಿದ್ದೀವಿ. ಇಟ್ ಇಸ್ ಸೋ ಟಫ್. ಪುಡಿ ಮಾಡ್ಬಿಡ್ತೀಯಲ್ಲ. ಚಿಂದಿ ಚಿತ್ರಾನ್ನ ಪುಡಿ ಮಾಡ್ಬಿಡ್ತಾನೆ. ಫೇಮಸ್ ನೀವೇ ಆಗಲ್ಲ ಇವಾಗ ನಿಮ್ಮನೆ. ನೋಡಿ ವ್ಯೂ ನೋಡಿ, ದೇಕೋನಾ ಗಾಯ್ಸ್. ಬನ್ನಿ ಜನರೇ. ನೀವು ಕಿರ್ತೀನಿ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರೋದು. ಬಾಬಾ ನೋಡ್ಸಿ ನಿಮ್ಮ ಮುಖ ಹೆಂಗಾಗೋ ನೋಡಿ. ಹೊಸಬನ 2 kilometers more. ಅದಾದ್ಮೇಲೆ ಇನ್ನ 2 kilometers ಇದೆ. ಅದಾದ್ಮೇಲೆ ನೋಡ್ಕೊಳ್ಳೋಣ. ನಮ್ದು 2+2 2ನೇ. 5 kilometers guys. ಹಾ, ನಿಮ್ಮನ್ ತೆಗಿದೆ, ಇನ್ಯಾರನ್ನ ತೆಗಿಯೋದು? ಇರೋದೇ 3 ಜನ. ನಮ್ಮ ಅಕ್ಕನ್ನ, ನಮ್ಮ ಅಣ್ಣನ, ನಮ್ಮ ಅತ್ತಿಗೆನ, ನಮ್ಮ ಕೌಶಿನ ಎಲ್ರು ಮಿಸ್ ಮಾಡ್ಕೊಂತಿದೀವಿ. ಆದ್ರೂ ನೀವು ಬರ್ತಿರ್ಲಿಲ್ಲ ಅಂತ ಗೊತ್ತು. ಅದೇ ವಿಡಿಯೋ ನೋಡ್ಬಿಟ್ಟು ಖುಷಿ ಪಡಿ. ಏನ್ರಿ 7 ಕಿಲೋಮೀಟರ್ ಅಂತ ಕೆಳಗಡೆ ಹೋಗಕ್ಕೆ 7 ಕಿಲೋಮೀಟರ್ ಇರೋದು. ತೆಗಿ ಅಂದಿದ್ಯಾರು?
ರ್ಯಾಪ್ ಸಾಂಗಾ? ಕ್ರಾಂತಿ ಬಂತು ರಥ ರಥೋ ಬಿತ್ತು ಬಿತ್ತು. ಹಬ್ಬಾ ದೇವ್ರೆ, ಈ ವ್ಯೂ ನೋಡೋಕ್ಕೆ ಎಷ್ಟು ದೂರದಿಂದ ಬರ್ತಿದ್ದೀವಿ. ತುಂಬ ವಿಡಿಯೋಸಲ್ಲಿ ನೋಡಿದ್ದೆ ಈ ಥರ ಕಲ್ ಜೋನ್ಸ್ ಇರೋದು ಎಲ್ಲ ಮೇಲ್ಗಡೆ ಬಂದಾಗ ನೋಡ್ಬೋದು ಅಂತ. ಸೊ ಈಗ ನಾವು ಮೇಲ್ಗಡೆ ಬಂದಿದ್ದೀವಿ ಫೈನಲ್ ವ್ಯೂ ಪಾಯಿಂಟ್ಗೆ ಅಂತ ಗೊತ್ತಾಗ್ತಿದೆ. ನನ್ನ ವಾಯ್ಸಲ್ಲೇ ಗೊತ್ತಾಗ್ತಿರುತ್ತೆ ನಿಮಗೆ ನಾನು ಎಷ್ಟು ಟಯರ್ಡ್ ಆಗಿದೆ. ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ. ನಾಟ್ ದಟ್ ಈಸಿ ಗಾಯ್ಸ್. ಸೌನ್ ಅವ್ರ ಅವಸ್ಥೆ 4 ಲೀಟರ್ ನೀರು ಕುಡ್ದವ್ರೆ, 10 ಚಾಕ್ಲೇಟ್ ತಿಂದವ್ರೆ, ಇನ್ನ ಏನು ಬೇಕು. ಫೈನಲಿ ರೀಚ್ ಆಗಿದ್ದೀವಿ ವ್ಯೂ ಪಾಯಿಂಟ್ ನೋಡೋದಕ್ಕೆ. ಇಲ್ಲಿ ನಮ್ಮ ಬಾಬಾ ದಿಲೀಪ್ ಎಲ್ಲ ಕೂತ್ಕೊಂಡಿದ್ದಾರೆ. ದಿಸ್ ಇಸ್ ದ ವ್ಯೂ ಫೈನಲಿ. ಏನಂತಿದೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಯಾಕೋ ನಮ್ಗೆ ಏನು ಅನ್ಕೊಂಡಂಗೆ ಅನಿಸ್ತಾ ಇಲ್ಲ. ಅನ್ಕೊಂಡಂಗೆ ಅನಿಸ್ತಾ ಇಲ್ಲ. ವ್ಯೂಗಿಂತ ಗಾಳಿ ಸಿಕ್ಕಾಪಟ್ಟೆ ಜೋರಾಗಿ ಸಕ್ಕದಾಗಿ ಬರ್ತಿದೆ. ಕನ್ನಡದಲ್ಲಿ ಸಾಕು ಓಲ್ಡವು. ಆಕ್ಚುಲಿ ಇಲ್ಲಿ ಬರಕ್ ರೀಸನ್ನು ಈ ಪ್ರಜೆ ಎಲ್ಗೋ ಪ್ಲಾನ್ ಮಾಡಿ ಎಲ್ಗೋ ಕರ್ಕೊ ಬಂದಿರೋದು ಇವರು. ಬಂಡೆಜಾಗ ಹೋಗ್ಬೇಕಾಗಿದ್ದು ಕುಮಾರ ಪರ್ವತ ಬಂದಿವಿ. ಹಾ, ನಾವೆಲ್ಲ ಹೋಗ್ತೀವಿ, ಏನ್ ಮಾಡ್ತೀವಿ, ಹೇಳ್ಬಿಟ್ಟು ಇನ್ವಾಲ್ವ್ ಮಾಡೋದೇ ಡಿಫ್ರೆಂಟ್. ದಟ್ ಈಸ್ ದಿಲೀಪ್. ಅದ್ರಲ್ಲಿ ಫೇಮಸ್ಸು. ನಮ್ಗೆ ಗೊತ್ತಿದ್ದಂಗೆ ಇನ್ನೊಂದು ಆಗುತ್ತಲ್ಲ. ಆದ್ರೂ ವಿಡಿಯೋ ಚೆನ್ನಾಗಿ ಬರ್ತೈತೆ. ಸೊ ಈಗ ನಮ್ಮ ಸ್ಟೇಯಿಂದ ಪುಳಿಯೋಗರೆ ಕೊಟ್ಟಿದ್ದಾರೆ. ಪುಳಿಯೋಗರೆ ತಿಂತಾ ಇದೀವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಪಾರ್ಟ್ 1. ಸೊ ಪಾರ್ಟ್ 2 ಅಲ್ಲಿ ನಾವು ನೆಕ್ಸ್ಟ್ ಯಾವ ವ್ಯೂ ಪಾಯಿಂಟಿಗೆ ಹೋಗಿದ್ವಿ ಆ್ಯಂಡ್ ಇನ್ನೂ ಯಾವ್ಯಾವ ಪ್ಲೇಸಸ್ನ ನೋಡಿದ್ವಿ ಆ್ಯಂಡ್ ಡೇ 2 ಏನೆಲ್ಲ ಆಯಿತು ಅನ್ನೋದನ್ನ ನೀವು ಪಾರ್ಟ್ 2 ಅಲ್ಲಿ ನೋಡ್ಬೋದು. ಸೊ ಕೀಪ್ ವೇಟಿಂಗ್ ಫಾರ್ ಪಾರ್ಟ್ 2. ಆ ಕಡೆ ನೋಡ್ರಿ, ವಾವ್, ನೀರು ಕುಡಿರಿ. ಬ್ಲಾಕ್ ಆಗ್ಬಿಟ್ಟ, ಏನ್ ಕ್ರೀಮ್ ಹಚ್ಕೊಂಡ್ರು ಬ್ಲಾಕ್ ಆಗ್ಬಿಟ್ಟ.